ಮತ್ತೆ ಈಗಷ್ಟೇ ಬೇರೆ ಬೇರೆ ಯಾವ್ದೋ ಹೆಸರು ಹೇಳ್ದಾಗಿತ್ತಲ್ಲ? ಅಯ್ಯೋ ಇಲ್ವಲ್ಲ, ನೀವ್ ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಸತ್ತೆ. ನಾನ್ ಸಂಧ್ಯಾ ಅಂತಾನೆ ಹೇಳಿದ್ದು. ನಾನ್ ಸಂಧ್ಯಾ ಅಲ್ವಾ ಅಕ್ಕ? ಅಪ್ಪ, ಆ ಮನೆಯವರಿಂದ ನನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ ಮೈ ಮೇಲೆ ಒಂದೇ ಒಂದ್ ಗೀಟ್ ಬಿದ್ರು ಅವ್ರಿಗೆ ರಿಸ್ಕ್. ಆ ಗೇಟ್ ಕೂಡ ನನ್ನ ದಾಟಿ ಹೋಗ್ಬೇಕಲ್ವಾ? ನಾನಿಮ್ಮನ್ನ ಕಣ್ರೆಪ್ಪೆ ತರ ಕಾಪಾಡ್ಕೋತೀನಿ. ಇಷ್ಟು ದಿನ ಗೊತ್ತಿಲ್ಲದೆ ತಪ್ಪು ನಡೆದಿದೆ. ಇನ್ಮುಂದೆ ತಪ್ಪು ನಡೆಯೋಕೆ ನಾನು ಅವಕಾಶ ಕೊಡಲ್ಲ. ಭಾರ್ಗವಿ, ಮನೆಗೆ ಹೋಗೋಣ. ಎಲ್ಲ ಅಲ್ಲಿ ಅಂದ್ರೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, 1-2 ದಿನ ಇಬ್ರು ಇದ್ಬಿಟ್ಟು ಹೋಗಿ. ಕೇಸಿನ್ನು ಮುಗ್ದಿಲ್ಲ ಅಮ್ಮ. ಇನ್ನೊಂದಷ್ಟು ಕರ್ತವ್ಯಗಳು ಬಾಕಿ ಇದಾವೆ. ಕೇಸ್ ಮಧ್ಯೆ ಕಳೆದೋಗಿರೋ ಆ ಒಂದು ಸತ್ಯನ ನಾನೇ ಹುಡುಕ್ಬೇಕು. ಈಗ ನಾನು ಅರ್ಜುನ್ ಜೊತೆ ಹೋಗೋದೇ ಒಳ್ಳೇದು. ನಿನ್ನನ್ನು ನಂಬಿ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಮಗಳು ನಾನು ಚೆನ್ನಾಗಿ ಮಾವ, ನೀವೇನು ಚಿಂತೆ ಮಾಡಬೇಡಿ. ಭಾರ್ಗವಿಗೆ ಕಾವಲಾಗಿ ನಾನಿರ್ತೀನಿ. ಅವ್ರು ನಮ್ಮನೇಲಿ ಒಬ್ಳಾಗ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ. ನಾನು ಅವ್ರ ಜೊತೆ ಇರ್ತೇನೆ. ಕಳಿಸ್ಕೊಡಿ ನಮ್ಮನ್ನ. ಮಾವ, ಆಶೀರ್ವಾದ ಮಾಡಿ. ಬಾ ಬಾ ಬಾ. ಅಮ್ಮ, ನಾನಿನ್ ಬರ್ತೀನಿ. ಅಪ್ಪ ಬರ್ತೀನಪ್ಪ. ಅತ್ತೆ ಬರ್ತೀನಿ. ಕೊಡು ಬೃಂದ ನನ್ನ ಫೋನ್ನ. ಚರಣ್, 3 ಹೊತ್ತು ಫೋನ್ ನೋಡ್ಕೊಂಡಿರ್ತೀಯ. ಬಾ, ನಾವಿಬ್ರು ಎಲ್ಲರೂ ಹೊರಗಡೆ ಹೋಗಿ ಬರೋಣ. ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ. ಬಿಡು ನನ್ನ ಕೈನ. ಬಾ ಚರಣ್, ಹೋಗೋಣ ಪ್ಲೀಸ್. ಬಾ ಬೃಂದ, ನನ್ನ ಫೋರ್ಸ್ ಮಾಡಬೇಡ. ಓಹೋ, ವಕೀಲ್ ಸಾಹೇಬ ಬಂದ. ಸತ್ಯ, ಆ ಕಿರಾತಕಿ ಬಂದಿಲ್ವಲ್ಲ. ಭಾರ್ಗವಿ, ಅರ್ಜುನ್, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋ ಸೆಟ್ಟಲ್ಲಿ ಎಲ್ಲಿ ನೀನ್ ಭಾರ್ಗವಿ ಅವ್ರನ್ನ ಬಿಟ್ಟು ಬರ್ತೀಯ ಅಂತ ನಾನು ತುಂಬಾ ಹೆದರಿದ್ದೆ ಅರ್ಜುನ್.
ನಿನ್ನ ಹೆಂಡ್ತಿನ ಅರ್ಥ ಮಾಡ್ಕೊಂಡು ನೀನು ಅವ್ರ ಜೊತೆ ನಿಂತಿಯಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕಣೋ. ನೀವಿಬ್ರು ಜೊತೆಯಾಗಿ ಬಂದಿದ್ದು ಯಾರು ಖುಷಿ ಆಯ್ತೋ ಇಲ್ಲೋ, ನನಗಂತೂ ಖುಷಿ ಆಯ್ತು. ಬೃಂದಾ, ನಿನ್ ತಂಗಿ ವಾಪಸ್ ಬಂದಿದ್ದಾಳೆ. ನಮ್ಮ ಅರ್ಜುನ್ ಹೆಂಡ್ತಿ ವಾಪಸ್ ಬಂದಿದ್ದಾಳೆ. ಒಳಗಡೆ ಕರ್ಕೊಂಡು ಹೋಗು. ಭಾರ್ಗವಿ, ಯಾಕೆ ಇನ್ನೂ ಅಲ್ಲೇ ನಿಂತಿದ್ಯಾ? ಹೋಗು, ಫ್ರೆಶ್ ಆಗಿ ಬಾ, ಹೋಗು. ಅರ್ಜುನ್, ಇಷ್ಟೆಲ್ಲ ಆದ್ಮೇಲೆ ಇವಳ ಮನೆ ಕರ್ಕೊಂಡ್ ಬಂದಿದ್ಯಾ? ಇವಳಿಂದ ನನ್ನ ಫ್ಯಾಮಿಲಿ ಎಷ್ಟು ಸಫರ್ ಆಗಿದೆ ಅಂತ ಗೊತ್ತಾ ನಿನ್ಗೆ? ನೋ ಅರ್ಜುನ್, ಐ ಕಾಂಟ್ ಆಕ್ಸೆಪ್ಟ್ ದಿಸ್. ಇವಳು ನಾನು ಒಂದೇ ಮನೇಲಿರೋಕ್ ಸಾಧ್ಯ ಇಲ್ಲ. ಹೌದಾ? ನನ್ಗೂ ಸಾಧ್ಯ ಇಲ್ಲ. ಹೊರಟ್ಬಿಡು. ನಾನ್ ಯಾಕೆ ಆಚೆ ಹೋಗ್ಬೇಕು? ನೀನ್ ಆಚೆ ಹೋಗ್ಬೇಕು. ಮನೆ ಅತಿಥಿಯಾಗಿ ಬಂದೋಳು ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಈ ಮನೆ ಸೊಸೆ ನಾನು, ನನಗೆ ಎಷ್ಟು ಕೊಬ್ಬಿರ್ಬೇಡ. ನನ್ನ ಆಚೆ ಹೋಗೋ ಅನ್ನಕ್ಕೆ ನೀನ್ ಯಾರೇ? ಇದು ನನ್ನ ಮನೆ, ನನ್ನ ಗಂಡನ ಮನೆ. ನೋಡಿದ್ಯಾ ಅದೆಷ್ಟು ಮಾತಾಡ್ತಿದ್ದಾಳೆ? ಇದೆಲ್ಲ ಆಗೋದಕ್ಕೆ ಕಾರಣ ನೀನು. ಏನ್ ಅರ್ಜುನ್ ನೀನು? ಮಾವ ಎಷ್ಟು ಫೋರ್ಸ್ ಮಾಡಿದ್ರು ನಮ್ ಲೆಗಸಿನ ಕಂಟಿನ್ಯೂ ಮಾಡು ಅಂತ. ಅದಕ್ಯಾವುದು ಒಬ್ದೇ ಇರೋ ನೀನು ಈ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗಕ್ಕೆ ಒಪ್ಕೊಂಡ್ಯಾ? ವಂದನಾ, ಅವರು ಕ್ರಿಮಿನಲ್ ಅಲ್ಲ, ನನ್ನ ಹೆಂಡತಿ. ಅಂಡ್ ಫಾರ್ ಯೋರ್ ಇನ್ಫಾರ್ಮೇಶನ್, ಇಷ್ಟು ವರ್ಷ ನಾನು ಈ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಎರಡು ಬಂದಿದೆ. ಆದ್ರೆ ಇವಾಗ ಬಂದಿದೆ. ಅಂದ್ರೆ ನಿನಗೆ ನಿನ್ನ ಡ್ಯಾಡ್ಗಿಂತ ನೆನ್ನೆ ಮೊನ್ನೆ ಬಂದಿರೋ ಈ ಭಾರ್ಗವನೇ ಹೆಚ್ಚಾಗ್ಬಿಟ್ಲಾ? ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋ ಪ್ರಶ್ನೆ ಬಂದಿಲ್ಲ ವಂದನಾ. ನೋಡು, ನಾನು ಡ್ಯಾಡ್ ವಿರುದ್ಧ ಹೋರಾಡಿಲ್ಲ, ಸತ್ಯದ ಪರ ನಿಂತಿದ್ದೀನಿ ಅಷ್ಟೇ. ಭಾರ್ಗವಿ ಅವರೇ, ಬನ್ನಿ. ಕಾಫಿ ತಗೊಳ್ಳಿ ಮೇಡಮ್. ಸಂಧ್ಯಾ, ಈ ಕಾಫಿ ಮಾಡಿದ್ ನಿಜವಾಗ್ಲೂ ನೀನೇನಾ? ನಾನೇ. ಇದನ್ನ ಕಾಫಿ ಅನ್ನಲ್ಲ, ಕಲ್ಗಚ್ಚು ಅಂತಾರೆ. ಮೊದ್ಲೆಲ್ಲ ಅಷ್ಟು ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದೆ. ಇದು ಆ ಕಾಫಿ ಅಲ್ಲ. ಯಾಕೆ? ತಲೆಗ್ ಪೆಟ್ಟು ಬಿದ್ದು ಕಾಫಿ ಮಾಡೋದನ್ನು ಮರ್ತು ಬಿಟ್ಟಿದ್ಯಾ? ಅದು ನಂಗೆ ಹಳೇದ್ ಯಾವುದು ನೆನಪೇ ಇಲ್ಲ. ಹೈ, ಹೋಗಿ ಹೋಗಿ ನಮ್ಮ ಮನೆಯವ್ರು ಮತ್ತೆ ನಿನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ. ಹೋಗಿ ಬೇರೆ ಕಾಫಿ ಮಾಡ್ಕೊಂಬಾ, ಹೋಗ್. ಸರಿ ಮೇಡಮ್. ಸಂಧ್ಯಾ, ಕೆಲ್ಸ ಇದೆ ಅಕ್ಕ. ಸಂಧ್ಯಾ, ಒಂದ್ ನಿಮಿಷ. ಏನ್ ಸಂಧ್ಯಾ, ಕಾಫಿಗೆ ಸಕ್ಕರೆ ಹಾಕೋದನ್ನು ಮರ್ತ್ಬಿಟ್ಟಿದ್ಯಾ? ಸಂಧ್ಯಾ, ಏನ್ ಸಂಧ್ಯಾ,
ನೀನ್ ಭಾರ್ಗವಿ ಅಕ್ಕನೇ ಬಂದ್ ಮಾತಾಡ್ಸಕ್ ಬಂದ್ರು ಸುಮ್ನೆ ಹಾಗೆ ಹೋಗ್ತಿದ್ಯಲ್ಲ. ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ಇವಾಗ ನೋಡು, ನಿನ್ ಹತ್ರ ಮಾತಾಡೋದಕ್ಕೂ ಆ ಬೃಂದಕ್ಕನ್ ಪರ್ಮಿಷನ್ ತಗೊಳ್ಳೋ ಹಾಗಾಗೋಯ್ತು. ಎಂತ ಕತಿ ಬಂದ್ ಹೋಯ್ತು ಸಂಧ್ಯಾ. ನೀನ ನೋಡಿದ್ರೆ ಪಾಪ ಅನ್ಸುತ್ತೆ. ಅಕ್ಕ ತಂಗಿ ತರ ಇದ್ವಿ ನಾವು. ನಮ್ಮಿಬ್ರನ್ನೇ ವಿಲನ್ಗಳ ಹಾಗೆ ಮಾಡ್ಬಿಟ್ಲಲ್ಲ ಆ ಬೃಂದ. ಮೆಚ್ಬೇಕು ಅವಳನ್ನ. ಸರಿ ಸಂಧ್ಯಾ, ಈ ಕೇಸ್ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಡು. ಈಗ ನಿನ್ಗೇನೇನ್ ನೆನ್ಪಿದೆ ಅಂತ ತಿಳ್ಕೊಳಕ್ಕೆ ಒಂದ್ ಚಿಕ್ಕ ಆಟ ಆಡೋಣ. ಅವಳು ನನ್ನನ್ನು ಬಿಡೋ ತರಾನೇ ಕಾಣ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಹೇಳು ಸಂಧ್ಯಾ, ಓಕೆ ತಾನೆ? ನಿನ್ ತಂದೆ ತಾಯಿ ಹೆಸರೇನು? ಸಿದ್ದವ ರುದ್ರಯ್ಯ. ನಿಮ್ಮೂರು? ಗಾಣಗಾಪುರ. ಇಷ್ಟಿನ ಎಲ್ಲಿದೆ ಸಂಧ್ಯಾ? ಹಾಸ್ಪಿಟಲ್ ಅಲ್ಲಿ. ನಿನ್ಗೇನಾಗಿತ್ತು ಅಂದೆ? ತಲೆಗ್ ಪೆಟ್ಟು ಬಿದ್ದಿತ್ತು ಅಕ್ಕ. ನಿನ್ಗೆ ಯಾರು ಹೊಡೆದ್ರು? ನೆನ್ಪಿಲ್ಲ. ಇದ್ ಯಾರ್ ಮನೆ? ಜೆ.ಪಿ. ಸರ್ ಮನೆ. ಇಲ್ಲಿ ನಿಮ್ಮ ಅಕ್ಕ ಯಾರು? ಬೃಂದ. ನಿನ್ ಹೆಸರೇನು? ರಮ್ಯಾ. ಅಲ್ಲಲ್ಲ ಅಕ್ಕ, ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ನಾನಕ್ಕ, ಸಂಧ್ಯಾ. ಮತ್ತೆ ಈಗಷ್ಟೇ ಬೇರೆ ಬೇರೆ ಯಾವ್ದೋ ಹೆಸರು ಹೇಳ್ದಾಗಿತ್ತಲ್ಲ? ಅಯ್ಯೋ ಇಲ್ವಲ್ಲ, ನೀವ್ ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಸತ್ತೆ. ನಾನ್ ಸಂಧ್ಯಾ ಅಂತಾನೆ ಹೇಳಿದ್ದು. ನಾನ್ ಸಂಧ್ಯಾ ಅಲ್ವಾ ಅಕ್ಕ? ನಾನ್ ಬೇರೆಯವ್ರ ಹೆಸರಲ್ಲ ಯಾಕೆ ಹೇಳಿ? ನಿಮಗೆಲ್ಲ ಗೊತ್ತಲ್ವಾ ನಾನ್ ಸಂಧ್ಯಾ. ಅಯ್ಯೋ ಸರಿ ಸರಿ, ನೀನ್ ಸಮಾಧಾನ ಮಾಡ್ಕೋ ಸಂಧ್ಯಾ. ಅದು ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ ಅನ್ಸುತ್ತೆ. ಸರಿ ಅಕ್ಕ, ನನಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಮತ್ತೆ ಸಿಗ್ತೀನಿ.